ನಮಸ್ಕಾರ ಫ್ರೆಂಡ್ಸ್. ಇವತ್ತು ವಿಶೇಷವಾಗಿ ನಾನು ನಿಮಗೆ ಈ ಜಲರಾಶಿಗಳ ಬಗ್ಗೆ ತಿಳಿಸ್ತಾ ಇರ್ತೀನಿ. ಇಂಥ ವಿಷಯ ನೀವೆಲ್ಲೂ ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಚಿಹ್ನೆಯೂ ಅದರದ್ದೇ ಆದಂಥ ಆಳ ಅಗ್ಗವನ್ನು ಹೊಂದಿದೆ. ಈ ಜಲರಾಶಿಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ನೀವು ಸಾಮಾನ್ಯವಾಗಿ ಈ ಜ್ಯೋತಿಷ್ಯನ ಸ್ವಲ್ಪ ತಿಳ್ಕೊಂಡಿದ್ದೀರಾ. ಈ ಮೊಬೈಲು ಟೆಕ್ನಾಲಜಿ ಬಂದಮೇಲೆ ಈ 3 ರಾಶಿಗಳ ಬಗ್ಗೆ ನಿಮಗೆ ಚೆನ್ನಾಗೇ ಗೊತ್ತಿದೆ. 4, 8, 12ನೇ ಮನೆಯಲ್ಲಿ ಬರ್ತಕ್ಕಂಥವು ಕರ್ಕಟಕ, ವೃಶ್ಚಿಕ ಮತ್ತು ಮೀನ. ಈ 3ರಲ್ಲೂ ನಾವು ಮುಖ್ಯವಾಗಿ ಇವತ್ತು ಕರ್ಕಟಕ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಕರ್ಕಟಕ ರಾಶಿ ಬಂದು ಅದು 4ನೇ ಮನೆ ಅಂತ ನಿಮಗೆಲ್ಲ ಗೊತ್ತಾಯಿದೆ. ಈ ಶನಿ ಏನಾದರೂ ಕರ್ಕಟಕ ರಾಶಿಯಲ್ಲಿದ್ದರೆ ಸಾಮಾನ್ಯವಾಗಿ ಯೋಚನೆ ಮಾಡಿ, ಅವ್ರ ಲೈಫಲ್ಲಿ ತುಂಬ ಕಷ್ಟ ಸಾಮಾನ್ಯವಾಗಿರುತ್ತೆ. ಅಂದರೆ ಯಾವ ರೀತಿ ಕಷ್ಟ ಅಂದರೆ ಅದು ಅವ್ರ ಮನೆಯಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮೈನ್ ಸ್ಕೂಲು, ಮನೆ ಮತ್ತು ಅವರ ತಾಯಿಯಿಂದ. ಯಾಕೆ ಹೇಳ್ತೀವಿ ಅಂದರೆ ಕರ್ಕಟಕ ರಾಶಿ ಅಂದರೆ ಅದಕ್ಕೆ ಚಂದ್ರಾಧಿಪತಿ, ಅದು 4ನೇ ಮನೆ ಅಂದರೆ ನಿಮಗೆ ಗೊತ್ತಿರುತ್ತೆ. ಅದು ಮನೆ, ಸ್ಕೂಲು, ಅವನ ವಿದ್ಯಾಭ್ಯಾಸ, ಮುಖ್ಯವಾಗಿ ಅವನ ಮನಸ್ಸು. ಈ ಕರ್ಕಟಕ ರಾಶಿ ಜಾತಕದಲ್ಲಿ ಮುಖ್ಯವಾದ ರಾಶಿ ನಿಮ್ಗೆ ಹೇಳ್ತೀನಿ. ಯಾಕಂದರೆ 4ನೇ ಮನೆ ಅಂದರೆ ಅದು ವ್ಯಕ್ತಿಯ ಮನಸ್ಸು ಚೆನ್ನಾಗಿದ್ದರೆ ಜಗತ್ತನ್ನೇ ಗೆಲ್ಬೋದು ಅಂತ ಹೇಳ್ತಾರೆ. ಈ ಮನಸ್ಸೇ ಕೆಟ್ಟೋದ್ರೆ ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಾಗೆ ಈ ಕರ್ಕಟಕ ರಾಶಿ ತುಂಬ ಮುಖ್ಯವಾದ ರಾಶಿ. ನೀವು ನೋಡಿ, ಯಾರಾದರೂ ಶನಿ ಕರ್ಕಟಕ ರಾಶಿಯಲ್ಲಿರೋರಿಗೆ ತುಂಬ ಡಿಪ್ರೆಷನ್ನು, ಆ್ಯಂಗ್ಸೈಟಿ ನೀವೇನಾದರೂ ಜಾಸ್ತಿ ಇರುತ್ತೆ ಅಂದರೆ ಅದು ಈ ರಾಶಿ. ಯಾವತ್ತೇ ಆಯಿತು, ಪಾಪಗ್ರಹಗಳೇನಾದರೂ ಜಲರಾಶಿಯಲ್ಲಿ ಕೂತಿದ್ರೆ ಅವನ ಜೀವನ 60% ಅದು ನರಕಮಯವಾಗಿರುತ್ತೆ. ಯಾಕಂದರೆ ಆ ಗ್ರಹಗಳು ತುಂಬ ಹಾರ್ಡವು. ಆದರೆ ಈ ಜಲರಾಶಿಗಳು ನಿಮಗೆ ಸೂಕ್ಷ್ಮ ರಾಶಿಗಳು. ಇಲ್ಲೇನಾದರೂ ಪಾಪಗ್ರಹ ಕೂತ್ರೆ ಮನಸ್ಸು ಒಂದು ಹಾಲಿನ ಥರ. ಅಲ್ಲಿ ಶನಿ ಬಂದು ಕೂತ ಅಂದರೆ ಹಾಲಿಗೆ ಒಂದು ವಿಷ ಹತ್ತಾಗ ಆಗಿರುತ್ತೆ. ಅದಕ್ಕೆ ನಾವು ಅದನ್ನು ವಿಷ ಯೋಗ ಅಂತ. ನಿಮ್ಮ ಜಾತಕದಲ್ಲೂ ಸಹ ಯಾವತ್ತು ಜಲರಾಶಿಯಲ್ಲಿ ನೀವು ನೋಡ್ಕೊಳ್ಳಿ, ಕರ್ಕಟಕ ಆಗಲಿ, ವೃಶ್ಚಿಕ ಆಗಲಿ ಅಥವಾ ಮೀನ, ಆದರೆ ಮುಖ್ಯವಾಗಿ ಕರ್ಕಟಕ ರಾಶಿ ತುಂಬ ಇಂಪಾರ್ಟೆಂಟ್ ರಾಶಿ. ಗುರು ಯಾಕೆ ಈ ರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂತ ಈಗ ಗೊತ್ತಾಗುತ್ತೆ ನಿಮಗೆ. ಯಾಕಂದರೆ ಗುರು ಜ್ಞಾನ, ಮನಸ್ಸಿನಲ್ಲಿ ಜ್ಞಾನ ಇದ್ದರೆ ಅದು ತುಂಬ ಶ್ರೇಷ್ಠವಾಗಿರುತ್ತೆ. ಆ ವ್ಯಕ್ತಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೂ ಕೂಡ ಹೋಗ್ತಾನೆ. ಅದೇ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ಕೆಟ್ಟತನ ತುಂಬಿಕೊಂಡ್ರೆ ಅವನ ನರಕಕ್ಕೆ ಅವನೇ ದಾರಿ ಮಾಡ್ಕೊಳ್ತಾನೆ. ಅಂಥ ಮುಖ್ಯವಾದ ರಾಶಿ ಜಾತಕದಲ್ಲಿ ಕರ್ಕಟಕ ರಾಶಿ. ನಿಮ್ಮ ಜಾತಕದಲ್ಲಿ ಕರ್ಕಟಕದಲ್ಲಿ ಶನಿ ತುಂಬ ಡೇಂಜರ್, ರಾಹು, ಕೇತು ಅಷ್ಟೇ. ಈ 3 ಗ್ರಹಗಳು ಇಲ್ಲಿ ಬಂದರೆ ತುಂಬ ಅಪಾಯ. ಮಂಗಳನೂ ಕೂಡ, ಆದರೆ ಇರೋದರಲ್ಲಿ ಅವನೊಂಚೂರು ಬೆಟರ್ ರಾಶಿ. ಬಟ್ ಹೇಳ್ತೀನಿಲ್ಲ, ಕರ್ಕಟಕ ರಾಶಿ ಶನಿ ಕೂತ್ಕೊಂಡು ಯಾರ್ಯಾರಿಗೆ ಈ ದೆಸೆ ನಡೀತಿರುತ್ತೆ ಆರೋಗ್ಯನ ತುಂಬ ಹುಷಾರಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಕರ್ಕಟಕ ರಾಶಿ ಬಂದ್ಬಿಟ್ಟು ಅದು ಮನುಷ್ಯನ ದೇಹದ ರಕ್ತ ಸಂಚಲನ, ಅವನ ಜೀರ್ಣಾಂಗ ವ್ಯವಸ್ಥೆ, ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆ ಕೆಟ್ಟೋಗುತ್ತೆ. ಯಾವ ಮಟ್ಟಕ್ಕೆ ಅಲ್ಲಿ ಶನಿ ಏನಾದರೂ ಕರ್ಕಟಕ ರಾಶಿ ಇತ್ತು ಅಂದರೆ ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಊಟ ಮಾಡೋದು, ಸಿಕ್ಕಲ್ಲಿ ತಿನ್ನೋದು ಮಾಡೋದು. ಊಟದಲ್ಲಿ ಒಂದು ನಿಯಮದಲ್ಲಿ ನೀವು ಊಟ ಮಾಡಬೇಕು. ಅಂಥ ಒಂದು ರಾಶಿ. ಈ 3 ರಾಶಿನ ನಾವು ಮೋಕ್ಷದ ರಾಶಿ ಅಂತ ಅನ್ಕೊಳ್ತೀವಿ. ಜೀವನದಲ್ಲಿ ಏನಾದರೂ ರಾಯಲ್ ಲೈಫ್ ಏನಾದರೂ ನಡೆಸ್ತಾ ಇದ್ದರೆ ಅದು ಈ 3 ರಾಶಿಯವರಾಗಿರ್ತಾರೆ. ಹಾಗೆ ತುಂಬ ನರಕಕ್ಕೆ ಬಿದ್ದು ಇದೇ 3 ರಾಶಿಯವರಾಗಿರ್ತಾರೆ. ಸೊ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಜಾತಕದಲ್ಲಿ ಮುಖ್ಯವಾಗಿ ಜಲರಾಶಿಗಳಲ್ಲಿ ಯಾವ್ಯಾವ ಗ್ರಹ ಕೂತಿದೆ ನೋಡ್ಕೊಂಡು. ಇನ್ನು ವೃಶ್ಚಿಕ ರಾಶಿ, ಆ ರಾಶಿ ಬಗ್ಗೆ ಹೇಳೋದೇನಿಲ್ಲ, ಅದ್ರ ಚೇಳು ತುಂಬ ವಿಷಕಾರಿ ಅಲ್ವಾ. ವೃಶ್ಚಿಕ ರಾಶಿಯಲ್ಲಿ ಏನಾದರೂ ಪಾಪಗ್ರಹ ಕೂತ್ರೆ ಆ ವ್ಯಕ್ತಿ ಒಂದು ಸೈಕೋ ಮೈಂಡೆಡ್ ಆಗಿದ್ರೂ ಆಗಿರ್ತಾನೆ, ಅಥವಾ ತುಂಬ ಒಳ್ಳೆಯ ವ್ಯಕ್ತಿ, ಅದು ಅವನ ಜ್ಞಾನಕ್ಕೆ ಬಂದಿರ್ತಾರೆ. ಆದರೆ ಆದಷ್ಟು ಈ ವೃಶ್ಚಿಕ ರಾಶಿ ತುಂಬ ಡೇಂಜರ್ಸ್. ಯಾಕಂದರೆ ಒಬ್ಬ ವ್ಯಕ್ತಿಗೆ ಸೈಕೋಪಾಥೆಟಿಕ್ ಮೈಂಡ್ ಕೂಡ ಡೆವಲಪ್ ಆಗೋಂಥ ಚಾನ್ಸಸ್ ಇರುತ್ತೆ. ಅಷ್ಟು ಡೇಂಜರಸ್ ಈ ವೃಶ್ಚಿಕ ರಾಶಿ. ಇನ್ನೇನಾದರೂ ಶನಿ ಜೊತೆಗೆ ಮಂಗಳನೇನಾದರೂ ಕರ್ಕಟಕ ರಾಶಿಯಲ್ಲಿ ಕೂತಿದ್ರೆ ಇದು ಇನ್ನೂ ಒಂದು ಥರ ಯೋಗ ಆಗುತ್ತೆ. ಇದು ಏನಾದರೂ ಕೇಂದ್ರದಲ್ಲಿ ಇದ್ದರೆ ಇದು ಒಳ್ಳೆಯ ಯೋಗ ಆಗುತ್ತೆ. ಅಂದರೆ ಆ ವ್ಯಕ್ತಿ ಒಂದು ಗೌರ್ಮೆಂಟ್ ಜಾಬನ್ನು ತಗೊಬೋದು, ಅಥವಾ ಏನೋ ಒಂದು ಸಾಧನೆ ಮಾಡ್ತಿದ್ದು ಸ್ಪೋರ್ಟ್ಸಲ್ಲಾಗಲಿ, ಅಥವಾ ಏನೋ ಒಂದು ಮೆಂಟಲಿ ಮೈಂಡ್ ಗೇಮಲ್ಲಿ ಸಾಧನೆ ಮಾಡ್ತಾರೆ. ಅದು ಪಾಸಿಟಿವ್ ಸೈಡ್ ಹೋದರೆ. ಇನ್ನು ನೆಗೆಟಿವ್ ಸೈಡ್ ಹೋದರೆ ಇದಕ್ಕಿಂತ ದುಃಖಕರವಾದ ರಾಶಿಯಲ್ಲಿ ಶನಿ ಮತ್ತು ಮಂಗಳನ ಸಂಯೋಗ ಕಷ್ಟಕರವಾದಂಥ ಜೀವನವನ್ನು ಕೊಡ್ತದೆ. ಯಾಕಂದರೆ ಶನಿ ಬಂದ್ಬಿಟ್ಟು ಕರ್ಮಕರ, ಮಂಗಳ ಬಂದ್ಬಿಟ್ಟು ಅಷ್ಟಮ ಮನೆ, ಅಂದರೆ 8ನೇ ಮನೆಯನ್ನು ತಗೊಳ್ತಾರೆ. ದೇಹ ಮತ್ತು ಕರ್ಮ ನೆಗೆಟಿವ್ ಲೂಪ್ ಫಾರ್ಮೇಷನ್ ಆದರೆ ಅವರ ಜೀವನ ತುಂಬ ಕಠಿಣವಾಗುತ್ತೆ. ಸೊ ಫ್ರೆಂಡ್ಸ್, ಇವತ್ತು ಇದು ನನ್ನ ಚಿಕ್ಕ ಅನಾಲಿಸಿಸ್. ಥ್ಯಾಂಕ್ ಯು.